ಎಲ್ಲಿನೋ ದುಷ್ಪರಿಣಾಮವಾಗಿ ಕರ್ನಾಟಕದ ಮೇಲೆ ಶತಮಾನಗಳ ಬರಗಾಲ ಬರಿಸಿಡಿಲಿನಂತೆ ಬಡಿದು ಬಿಟ್ಟಿದೆ. ಕುಡಿಯುವ ನೀರಿಗೂ ಹಾಹಾಕಾರ ಎದ್ದಿದೆ. ಈಗ ರೈತರು ಕೃಷಿಗೆ ನೀರಿಲ್ಲ ಅಂತ ಕಂಗಾಲಾಗಿದ್ದಾರೆ. ಹಾಗಿದ್ರೂ ತಮಿಳುನಾಡಿಗೆ 15 ದಿನ 3,500 ಕ್ಯೂಸೆಕ್ ಅಂದರೆ 4.5 TMC ನೀರನ್ನು ಹರಿಸಬೇಕಾಗಿದೆ. 2 ದಿನಗಳ ಹಿಂದೆ ಅಷ್ಟೇ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿತ್ತು. ಈಗ ಗಾಯದ ಮೇಲೆ ಉಪ್ಪು ಎಂಬಂತೆ ಇವತ್ತು ನಡೆದಂಥ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೂಡ ಅದೇ ಆದೇಶವನ್ನು ಮುಂದುವರಿಸಿ ಅಂತ ಹೇಳಿದೆ. ಇದು ಕನ್ನಡಿಗರ ಕಿಚ್ಚನ್ನು ಮತ್ತಷ್ಟು ರೊಚ್ಚಿಗೆಬ್ಬಿಸಿದೆ. ರಾಜ್ಯದಲ್ಲಿ ಕರ್ನಾಟಕ ಬಂದ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಿವೆ. ಹಾಗಾದರೆ ಇವತ್ತು ದೆಹಲಿಯ CWMC MAL ಕಚೇರಿಯಲ್ಲಿ SK ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ ಪರ ಗೌರವ್ ಗುಪ್ತಾ ಹಾಗೂ ತಮಿಳುನಾಡು ಅಧಿಕಾರಿಗಳು ವರ್ಚುವಲ್ ಆಗಿ ಭಾಗಿಯಾಗಿದ್ದರು. CWMA ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನೋಡೋದಾದರೆ ಈ ರೀತಿಯಾಗಿದೆ. ಓಕೆ, ಇವತ್ತಿನ CWMA ಸಭೆಯಲ್ಲಿ ಕರ್ನಾಟಕದ ಪರ ವಾದ ಏನಿತ್ತು ಅನ್ನೋದನ್ನು ಮೊದಲಿಗೆ ನೋಡ್ಬೋಣ. ಕರ್ನಾಟಕ ಹೇಳಿತು ಪ್ರಸ್ತುತ ಅವಧಿಯಲ್ಲಿ 60%ಗಿಂತ ಕಡಿಮೆ ಇದೆ ಮಳೆ. ಅಂದರೆ ನಮಗೆ ಬಿದ್ದಿರೋದೇ 40%, 60% ಕೊರತೆ ಇದೆ, ನೀರು ಬಿದ್ದಿಲ್ಲ. 100 ಲೀಟ್ರ್ ಮಳೆ ಬರೋ ಜಾಗದಲ್ಲಿ 40 ಲೀಟ್ರ್ ಬಂದಿದೆ ಸ್ವಾಮಿ. ಕರ್ನಾಟಕದ ಜಲಮೂಲಗಳಲ್ಲಿ ಕಡಿಮೆ ನೀರಿದೆ. ಅದರಲ್ಲೂ ಕಾವೇರಿ ಜಲಾನಯನ ಪ್ರದೇಶದ 4 ಪ್ರಮುಖ ಜಲಾಶಯಗಳು ತುಂಬೇ ಇಲ್ಲ, ಯಾವುದೂ ಅಧಿಕೃತವಾಗಿ ತುಂಬಿಲ್ಲ, ಯಾವುದೂ ಆಗಿಲ್ಲ. ಕುಡಿಯೋದಕ್ಕೆ ಮತ್ತು ನೀರಾವರಿ ಅಗತ್ಯಗಳಿಗೆ ನಮಗೆ ಸಾಕಷ್ಟು ನೀರಿಲ್ಲ. ನೀರಾವರಿ ಬಿಟ್ಬಿಡಿ, ಮುಂದಿನ ಜೂನ್ ತನಕ ಲೆಕ್ಕ ಹಾಕ್ಕೊಂಡ್ರೆ ಮುಂದೆ ಮಳೆ ಬರಲಿಲ್ಲ ಅಂದರೆ ಕುಡಿಯೋದಕ್ಕೆ ಸಾಕಾಗಲ್ಲ ನಮಗೆ. ಹಾಗಾಗಿದೆ ಪರಿಸ್ಥಿತಿ. ಹಾಗಾಗಿ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ. ನೀರು ಬಿಡುಗಡೆ ವಿಚಾರವನ್ನು ಒಂದು 10 ದಿನ ಮುಂದೂಡಿ ನೋಡೋಣ. ಏನಾದರೂ ಮಳೆ ಏನಾದರೂ ಪಿಕಪ್ ಆಗಿ ಈ ಮುಂದಿನ 10 ದಿವಸದಲ್ಲಿ ಮಳೆ ಬಂತು ಅಂದರೆ ಆಗ ಬೇಕಾದ್ರೆ ನಾವು ನೀರು ಬಿಡೋದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ ಅಂತ ಕರ್ನಾಟಕದ ವಾದ ಇತ್ತು. ಓಕೆ, ಇನ್ನು ತಮಿಳುನಾಡು ವಾದ ಏನಾಗಿತ್ತು ಅದನ್ನು ಕೂಡ ನೋಡೋಣ. ಜೂನ್ ಜುಲೈನಲ್ಲಿ ಸುಮಾರು 40 TMC ನೀರು ಹರಿಸಬೇಕಾಗಿತ್ತು. 2018ರ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಹರಿಸಬೇಕಾಗಿತ್ತು. ನಿಜ, ಹರಿಸಿಲ್ಲ ನಾವು, ಯಾಕೆಂದರೆ ನಮಗೆ ಮಳೆ ಆಗಿಲ್ಲ. ಈ ಬಾರಿ ಮುಂಗಾರು ಕೈ ಕೊಟ್ಟಿದೆ. ಈವರೆಗೆ 3.5 TMC ನೀರು ಮಾತ್ರ ಹರಿದಿದೆ. ಅದನ್ನು ನಾವೇ ಹೇಳಿದ್ದೀವಿ, ಅವರೇನು ಹೇಳೋದು, ನಾವೇ ಹೇಳಿದ್ದೀವಿ. ನಾವು ಕೊಟ್ಟಿರೋದೇ 3.5 TMC ನೀರು, ಕೊಡಬೇಕಾಗಿತ್ತು 40 TMC ಇಲ್ಲ ನಮ್ಮ ಹತ್ರ. ಬಾಕಿ ನೀರಿನ ಹರಿವು ಖಾತ್ರಿಪಡಿಸೋದಕ್ಕೆ ನೀರನ್ನು ಹೆಚ್ಚು ಹರಿಸಬೇಕು. ಹೌದು, ಎಲ್ಲಿದೆ ನೀರಿಲ್ಲ. ನೀರು ಹರಿಸುವುದನ್ನು ಮುಂದೂಡಲು ಕರ್ನಾಟಕ ಪ್ರಯತ್ನಿಸ್ತಾ ಇದೆ. ಹೌದಪ್ಪ, ಮುಂದೂಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಯಾಕೆ ಅಂದರೆ ನೀರಿಲ್ಲ. ಈಗ ಸಾಲ ಕೊಟ್ಟವನು ಸಾಲ ಕೇಳ್ತಾನೆ, ಮುಂದಿನ ವಾರ ಕೊಡ್ತೀನಿ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂದರೆ ಈಗಿಲ್ಲ ಅಂತ ಅರ್ಥ. ಈಗಿಲ್ಲಪ್ಪ, ಮುಂದಿನ ವಾರ ಕೊಡ್ತೀವಿ. ಅದೇ ಥರ ಮುಂದಕ್ಕೆ ಹಾಕ್ತಾ ಇದ್ದೀವಿ. ಅದಕ್ಕೆ ಅವಕಾಶ ಇಲ್ಲ, ನೀರು ಬಿಡಬೇಕು. ಏನೇ ಆದರೂ ಸುಪ್ರೀಂ ಕೋರ್ಟ್ ಹೇಳ್ದಂಗೆ ನೀರು ಬಿಟ್ಟುಬಿಡಬೇಕು ಅಂತ. ಆದರೆ ತಮಿಳುನಾಡು ವಾದಕ್ಕೂ ಕೂಡ CWMRC ಅವರು ಇದಕ್ಕೆ ಒಪ್ಪಿಲ್ಲ. CWMA ಅವರು ಇಲ್ಲ, ನೀವು ಹೇಳ್ದಂಗೆ ಆಗಲ್ಲ, ಅವ್ರ ಹತ್ರನೇ ನೀರಿಲ್ಲ, ಆ ಪರಿಪ್ರಮಾಣದಲ್ಲಿ ನೀವು ಕೇಳಿರೋ ಪರಿಪ್ರಮಾಣದಲ್ಲಿ ನೀರು ಬಿಡೋಕ್ಕಾಗಲ್ಲ ಅಂತ ಅವರು ಕೂಡ ಹೇಳಿದೆ. ಇದೆರಡನ್ನೂ ಹೊರತುಪಡಿಸಿ CWC ಏನು ಹೇಳ್ತು, CWMA ಅವರು ಏನು ಹೇಳಿದ್ರು ನೋಡಿ. CWRC ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಷನ್ ಏನಿದೆ, ಅವರ ಶಿಫಾರಸನ್ನು ನಾನು ಮಾರ್ಪಾಡು ಮಾಡಲ್ಲ. 3,500 ಕ್ಯೂಸೆಕ್ಸ್ ಪ್ರತಿದಿನ ಥರ 15 ದಿನ ಬಿಡಬೇಕಲ್ಲ, ಬಿಡಬೇಕು. ಆ ನೀರನ್ನು ಹರಿಸಿ. ತಮಿಳುನಾಡು ಕೇಳಿರೋದೇ ಕಡಿಮೆ ನೀರು, ಪಾಪ ಕೊಡಿ ಅವ್ರಿಗೆ, ಅವ್ರು ಕೇಳಿರೋದೇ ಕಡಿಮೆ ನೀರು ಅಂತ ಕರ್ನಾಟಕವನ್ನು ಸಮಾಧಾನ ಕೆಲಸ ಮಾಡಿದ್ರು. ಬರಗಾಲವನ್ನು ಗಮನದಲ್ಲಿಟ್ಕೊಂಡೇ ಕಡಿಮೆ ನೀರನ್ನು ಅವರು ಕೇಳಿದ್ದಾರೆ. ನಿಮ್ಮಲ್ಲಿ ಬರಗಾಲ ಇದೆ ಅಂತ ಅವ್ರಿಗೆ ಗೊತ್ತಿದೆ. ನಿನ್ನೆ ಒಂದೇ ದಿನವೇ 1 TMC ನೀರು ಹರಿದಿದೆ, ಒಂದೇ ದಿನ. ಮುಂದಿನ ದಿನಗಳಲ್ಲಿ ಒಳಹರಿವು ಹೆಚ್ಚಾಗ್ಬೋದು. 1 TMC ನೀರು ಅಂದರೆ ನಿಮ್ಮ 4 ಜಲಾಶಯಗಳಿಗೆ ಬಂದಿರೋ ಒಟ್ಟು ನೀರು 1 TMC ಬಂದಿದೆ, ನಮಗೆ ಗೊತ್ತು. ಸೊ ಹಾಗಾಗಿ ಮುಂದಿನ ದಿವಸದಲ್ಲಿ ಮಳೆಯಾಗಿ ಆಗ್ಬೋದು ಜಾಸ್ತಿ. ಹಾಗಾಗಿ ಮುಂದಿನ 10 ದಿನ 10-15 TMC ನಿಮ್ಮ ಜಲಾಶಯಕ್ಕೆ ಬರೋ ಸಾಧ್ಯತೆ ಇದೆ. ನಾವು ಹೇಳಿರೋ ಪ್ರಕಾರ ದಿನಕ್ಕೆ 3.5 TMC ಥರ 15 ದಿನ ನೀರು ಬಿಡಿ ಅಂತ ಒಟ್ಟು ಹೇಳಿರ್ತಕ್ಕಂಥದ್ದು. ಅರುಣ್, ಎಸ್, ಈ ವಿಚಾರದಲ್ಲಿ ಈಗ ಪ್ರಶ್ನೆ ಕಾಡುವಂಥದ್ದು ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ನೀರು ಬಿಡೋದೇ ಇಲ್ವಾ ಅಂತಾನ? ಇಲ್ಲ, ನನ್ನದು ಇನ್ನೊಂದು ಪ್ರಶ್ನೆ ಇದೆ ಅರುಣ್. ಈಗ 3,500 TMC ಥರ 15 3,500 ಕ್ಯೂಸೆಕ್ಸ್ ಥರ 15 ದಿನ ಬಿಟ್ಟರೆ ನಾವು ಮ್ಯಾನೇಜ್ ಮಾಡೋ ಪೊಸಿಷನ್ನಲ್ಲಿ ಈಗಿದ್ದೀವ ಅಂತ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ, ಕೋಡುಬಳೆ ಅಂದರೆ ಅಡುಕಲೆ. ಓಕೆ, ಸ್ವತಃ ಸರ್ ಇದ್ದಾರೆ ನಮ್ಮ ಜೊತೆಗೆ, ನಮ್ಮ ಚಾನಲ್ ಮುಖ್ಯಸ್ಥರಾಗಿರುವಂಥ HR ರಂಗನಾಥ್ ಸರ್. ಸರ್ ನಮಸ್ತೆ ಸರ್. ನಮಸ್ತೆಪ್ಪ ಸರ್, ಈಗ ನಮ್ಮ ಹತ್ರ ಇರುವಂಥ ಆಯ್ಕೆ ಒಂದು ಸುಪ್ರೀಂ ಕೋರ್ಟಿಗೆ ಹೋಗಿ ನಾವು ಅಪೀಲ್ ಮಾಡಬೇಕು. ಬಟ್ ಅದನ್ನು ಅಪೀಲ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಬಂದಿರುವಂಥ ಆದೇಶವನ್ನು ಫಾಲೋ ಮಾಡಬೇಕು. ಹಂಗಂದು ಮಾತ್ರಕ್ಕೆ 3,500 ಕ್ಯೂಸೆಕ್ಕನ್ನೇ ಪ್ರತಿದಿನ ಬಿಡಬೇಕು ಅಂತಲೂ ಏನಿಲ್ವಲ್ಲ ಸರ್? ಹಾಗಂತ ನೀವು ಹೇಳಕ್ಕಾಗಲ್ಲ. ಬಟ್ ನಾವ್ ಇಲ್ಲಿವರೆಗೂ ಪಾಲನೆ ಮಾಡ್ಕೊಂಡ್ ಬಂದಿರೋ ಮೆಥಡ್ ಏನು ಅಂದ್ರೆ
ಆರಂಭದ ದಿನಗಳಲ್ಲಿ ನಮ್ಗೆ ಬಿಡಕ್ ಆಗಲ್ಲ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ನಾವು ಟ್ರೈ ಮಾಡಿದ್ವಿ, ಅದಾಗ್ಲಿಲ್ಲ. ಎಸ್. ಅಂದ್ರೆ ನಾನು ನಿಮ್ಗೆ ಹೇಳ್ತಿರೋದು ಕಾವೇರಿ ಇತಿಹಾಸದಲ್ಲಿ. ಓಕೆ. ನಂತರ ಏನಾಯ್ತು ಅಂದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಬಿಟ್ಟು ನಮಗ್ ಬಿಡಕ್ಕಾಗಲ್ಲ ಅಂತ ಹೇಳೋದು, ಸುಪ್ರೀಂ ಕೋರ್ಟ್ನವ್ರು ಮತ್ತೆ ಬಿಡ್ರಯ್ಯ ಅಂತ ಹೇಳೋದು, ಹೀಗಾಯ್ತು. ಎಸ್. ಇದಾದ್ಮೇಲೆ ಏನಾಯ್ತು, ಮೂರನೇ ಮೆಥಡ್ ನಮ್ಮ ಹತ್ರ ಅಂತಂದ್ರೆ ರಾಜ್ಯದಲ್ಲಿ ನಾವು ಬಿಡಕ್ ಸ್ಟಾರ್ಟ್ ಮಾಡೋದು. ಅಂದ್ರೆ ಕಡಿಮೆ ಪ್ರಮಾಣವನ್ನ ಬಿಡ್ತೀವಿ, ಬಟ್ ಬಿಟ್ಟು ಹೋಗೋದು ಸುಪ್ರೀಂ ಕೋರ್ಟ್ಗೆ, ನಮ್ ಕೈಲಿ ಆಗ್ತಿಲ್ಲ ಸಾರ್ ಬಿಡಕ್ಕೆ ಅಂತ ಹೋಗೋದು. ಓಕೆ. ಆಗ ಸುಪ್ರೀಂ ಕೋರ್ಟ್ ಒಂದೆರಡು ಸರಿ ಒಂಚೂರು ಕಡಿಮೆ ಮಾಡ್ಕೊಟ್ಟಿರೋದು ಇದೆ. ಓಕೆ. ಇಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡು ಹೇಳಿದ್ರು ಬಿಡಿ ಅಂತ ಹೇಳಿದ್ದು ಇದೆ. ಓಕೆ. ಕೆಲವು ಸರಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದಾರೆ ಅಂದ್ರೆ ನಮ್ಮ ಹತ್ರಕ್ ಬರಬೇಡಿ ಅಂತ ಹೇಳಿರೋದು ಇದೆ. ನಮ್ಮ ಹತ್ರಕ್ ಬರಬೇಡಿ, ಎಸ್. ಏನ್ ಆದೇಶನ ನಿಮ್ಗೆ CWC ಕೊಟ್ಟಿದೆ ಅದನ್ನ ಪಾಲನೆ ಮಾಡ್ಕೊಳ್ಳಿ, ಈಗ ಅಲ್ಲೇ ಹೋಗಿ ಕೇಳ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಿಮ್ಗಿರೋ ಆಪ್ಷನ್ ನಲ್ಲಿ ನಾವು ಪ್ರೊಟೆಸ್ಟ್ ಮಾಡೋದನ್ನ ನಾನು ತಪ್ಪು ಅಂತ ಹೇಳಲ್ಲ, ಅದರಿಂದ ಲಾಭಗಳೇನು ಅನ್ನೋದು ನನ್ನ ಪ್ರಶ್ನೆ. ಆದ್ರೆ ನಾವು ಪ್ರೊಟೆಸ್ಟೇ ಮಾಡದೆ ಸುಮ್ನೆ ತಗ್ಗಿ ಬಗ್ಗೆ ಒಪ್ಕೊಂಡ್ಬಿಡ್ತಾ ಇದೀವಿ, ನಾವ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಇನ್ನೊಬ್ರು ಅನ್ಕೋಬಾರ್ದು ಅಂತ ನಾವು ಪ್ರೊಟೆಸ್ಟ್ ಮಾಡ್ಬೇಕಷ್ಟೇ. ಅರ್ಥ ಆಯ್ತಾ? ಆದ್ರೆ ಕಾನೂನಿನ ಪ್ರಕಾರದಲ್ಲಿ ನೀವ್ ಇವತ್ತಲ್ಲ ನಾಳೆ ರಿಲೀಸ್ ಮಾಡ್ಬೇಕಾಗತ್ತೆ. ಆದ್ರೆ ಒಂಚೂರು ಕಡಿಮೆ ಮಾಡಿಸ್ಕೋಬಹುದಾ ಇರುವ ಪರಿಸ್ಥಿತಿಯಲ್ಲಿ ಅದನ್ನ ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡುವುದಕ್ಕೆ ಯೋಗ್ಯ ಇದೆ. ಓಕೆ. ಓಕೆ. ಸೊ ಈಗ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಇವರೆಲ್ಲ ಹೋಗ್ತಾ ಇರಲ್ಲ ಸರ್, ಬಂದ್ ಮಾಡೋದ್ರಿಂದ ಆಗುವಂತ ಅನುಕೂಲ ನಷ್ಟನೇ ಜಾಸ್ತಿ ನಮ್ಮ ರಾಜ್ಯಕ್ಕೆ. ಮಾಡ್ಕೋಬಹುದು, ನೀವು ಬಂದು ಮಾಡ್ಕೋಬಹುದು, ಓಪನ್ ಮಾಡ್ಕೋಬಹುದು, ಕ್ಲೋಸು ಮಾಡ್ಕೋಬಹುದು. ನಾನು ಮೊನ್ನೆ ಹೇಳಿಲ್ವಾ, 4 ಬಸ್ಸಿಗೆ ನೀವು ಬೆಂಕಿನೂ ಹಾಕೋಬಹುದು, ನೀವ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ನೀವು. ಹೌದು. ಅದ್ ನಿಮ್ ಹಣೆ ಬರಹ ಅಷ್ಟೇ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ ಇಷ್ಟ. ಅರ್ಥ ಆಯ್ತಾ? ಇದರಿಂದ ಏನಾದ್ರು ಲಾಭ ಆಗತ್ತಾ ರಾಜ್ಯಕ್ಕೆ? ಕಾನೂನಿನ ಪ್ರಕಾರದಲ್ಲಿ ನಾನು ಹೇಳ್ತಿರೋದು, ಎಮೋಷನಲಿ ಭಾವನಾತ್ಮಕವಾಗ ಬೇರೆ ಆಗಲ್ಲ ಅಂತ ಹೇಳ್ತೀನಿ, ಅಷ್ಟು ಮಾತ್ರ ಹೇಳಬಲ್ಲೆ. ಹಾಗಾಗಿ ನನಗನ್ನಿಸೋದು ಹಿಂಸೆ ಇಲ್ಲದ ರೀತಿಯಲ್ಲಿ ನಮ್ಮ ದುಡ್ಡನ್ನ ನಮ್ಮ ಆಸ್ತಿಯನ್ನ ನಾಶ ಮಾಡಿಕೊಳ್ಳದ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡುತ್ತಾ ಕಾನೂನಿನಲ್ಲಿ ಉಳಿದುಕೊಂಡಿರುವ ಮಾರ್ಗೋಪಾಯಗಳು ಯಾವ್ದಾರು ಇದ್ರೆ ಅದನ್ನ ಪರಿಶೀಲಿಸಿ ನೋಡ್ಬೇಕೀಗ ಅಷ್ಟೇ. ಇದ್ದರೆ ಏನು, ಸುಪ್ರೀಂ ಕೋರ್ಟ್ ಹೋಗೋದು, ಕಡಿಮೆ ಮಾಡಿ ಅಂತ ಕೇಳೋದು ಅಷ್ಟೇ. ಬಿಡೋದೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಬರ್ದಿಟ್ಕೊಂಬಿಡಿ ನೀವಿಬ್ರು. ಬಿಡಲ್ಲ ಅನ್ನೋದನ್ನ ಸಾಧ್ಯನೇ ಇಲ್ಲ, ಅದು ಎಷ್ಟು ಅನ್ನೋ ಪ್ರಶ್ನೆ ಅಷ್ಟೇ ಈಗ. ಯಾಕಂದ್ರೆ ಇವತ್ತಿರುವಂತಹ ಬರದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಅಷ್ಟೇ. ಬಟ್ ಸುಪ್ರೀಂ ಕೋರ್ಟ್ ಹೋದ್ರು ಸರ್, CWMA ಏನು ಆದೇಶ ಮಾಡಿದೆ ಅದನ್ನ ಮೊದಲು ಪಾಲನೆ ಮಾಡ್ಬಿಟ್ಟು ಆಮೇಲೆ ನಮ್ಮ ಹತ್ರ ಬನ್ನಿ ಅಂತಾರಲ್ಲ ಸರ್ ಅವರು. ಇಲ್ಲ, ಅವ್ರು ಎರಡೂ ಹೇಳಲ್ಲ. ಅವ್ರು ಇಲ್ಲ ಸ್ಟ್ರೈಟ್ ಆಗಿ ಪಾಲನೆ ಮಾಡಿ ಅಂತಾನೆ ಹೇಳ್ತಾರೆ, ನಮ್ಮ ಹತ್ರಕ್ ಬನ್ನಿ ಅಂತ ಹೇಳೋದೇ ಇಲ್ಲ ಅವರು. ಇಲ್ದಿದ್ರೇನ್ ಹೇಳ್ತಾರೆ, ನಮ್ಮ ಹತ್ರಕ್ ಬರಬೇಡಿ ಅಲ್ಲಿ ಹೋಗಿ ಅಂತಾರೆ. ಎಲ್ಲಿ? CWMA ಹತ್ರ ಹೋಗಿ ಅಂತ. CWC ಹತ್ರಕ್ ಹೋಗಿ, ನೀವು ನಮ್ಮ ಹತ್ರಕ್ಕೆ ಯಾಕೆ ಬರ್ತೀರಿ ಅಂತಾರೆ. ನಮ್ಮ ಹತ್ರಕ್ಕೆ ಯಾಕೆ ಬರ್ತೀರಿ? ನಮ್ಮ ಹತ್ರ ತಾಂತ್ರಿಕವಾದಂತಹ ಮಾಹಿತಿಗಳು ಮತ್ತು ಇದೆಲ್ಲ ಇಲ್ಲ, ನಮ್ಮ ಹತ್ರ ಪರಿಕರಗಳು. CWCನವ್ರು ಅವ್ರ ಹತ್ರ ಇರೋ ಮಾಹಿತಿಗಳ ಆಧಾರದ ಮೇಲೆ ಮಾಡಿರ್ತಾರೆ. ಹಂಗಾಗಿ ನೀವು ಅಲ್ಲಿ ಹೋಗಿ ಅಲ್ಲಿ ರಿಪೇರಿ ಮಾಡಿಸ್ಕೊಂಡ್ ಬನ್ನಿ ಅಂತಾರೆ. ಬಟ್ ಇಂಥ ಸಮಸ್ಯೆಗಳು ಬಂದಾಗಿಲ್ಲ ಸರ್, ಇಂಥ ಸಮಸ್ಯೆಗಳು ಬಂದಾಗೆಲ್ಲ ಒಂದು ವಾದ ಮಾಡ್ತಾ ಇರ್ತಾರೆ ಇಲ್ಲಿ ಯಾವಾಗಿದ್ರು ಕೂಡ. ಏನು ಅಂತಂದ್ರೆ, ಮಳೆ ಬರುತ್ತೆ ಬಿಡಿ ಮುಂದಿನ ದಿನಗಳಲ್ಲಿ, ನೀವೀಗ ಬಿಡಿ ಅಂತಾರೆ. ಬರದೇ ಇದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದನ್ನ ಯಾರು ಒಬ್ರು ಮಾತನಾಡೋದಿಲ್ಲಲ್ವಾ ಸರ್ ಅಲ್ಲಿ? ನಾನು ಅದನ್ನೇ ಹೇಳೋದು, ಈ ಪರಿಸ್ಥಿತಿಯನ್ನ ಕರ್ನಾಟಕ ರಾಜ್ಯ ಇವತ್ತಿಂದ ಅನುಭವಿಸ್ತಿರೋದಲ್ಲ. ನೀವು ಕೇಳಿಸ್ತಿರೋ ಎಲ್ಲ ಪ್ರಶ್ನೆಗಳನ್ನು 25 ವರ್ಷದಿಂದ ನಾನು ಕೇಳಿಸ್ಕೊಂಡೇ ಬಂದಿರೋ ಪ್ರಶ್ನೆಗಳಿದು, 20 ವರ್ಷದಿಂದ. ಅಂದ್ರೆ ನಾನ್ ಮಾತಾಡ್ತಿರೋದು ನಿಮ್ಗೆ ಈ ಪರಿಸ್ಥಿತಿ ಉಲ್ಬಣಗೊಳ್ಳುವಂತಹ ಪರಿಸ್ಥಿತಿ ನಮಗೆ ಬಂದಿದ್ದು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ. 91ರಲ್ಲಿ ಅವತ್ತು ಬಂದಿದ್ದು ಮಧ್ಯಂತರ ಆದೇಶ. ನೋಡಿ, ಅಲ್ಲಿಂದ ನಮಗೆ ಪ್ರಾರಂಭ ಆಗಿರೋದು ಈ ನ್ಯಾಯಾಲಯ ಮತ್ತು ಈ ರೀತಿ ನಮ್ಮ ಕೈ ಕಾಲುಗಳನ್ನ ಕಟ್ಟಿ ಹಾಕಿ ಕೆಲಸ ಮಾಡಿಸ್ಕೊಳ್ತಾ ಇರುವಂತ ರೀತಿಗಳು ಪ್ರಾರಂಭ ಆಗಿದ್ದು ನಮಗೆ. ನಾನು ಅವತ್ತಿಂದ ಈ ಪ್ರಶ್ನೆಗಳನ್ನು ಕೇಳಿಸ್ಕೊತಾ ಇದ್ದೀನಿ. ಅಂತಿಮ ಆದೇಶ ಆದ್ಮೇಲಂತೂ ಕರ್ನಾಟಕದ ಪರಿಸ್ಥಿತಿಯನ್ನ ಇದಕ್ಕಿಂತ ವರ್ಸ್ಟ್ ಪರಿಸ್ಥಿತಿಯಲ್ಲಿ ನಾವು ನೀರು ಕೊಟ್ಟಿದೀವಿ, ನೆನ್ಪಿಟ್ಕೊಳ್ಳಿ. ಇದಕ್ಕಿಂತ ವರ್ಸ್ಟ್ ಪರಿಸ್ಥಿತಿಲೂ ನಮ್ಮ ಕೈ ನೀರು ಬಿಡಿಸಿದ್ದಾರೆ, ಬಿಡಿಸಿಲ್ಲ ಅನ್ಕೋಬೇಡಿ. ಹಾಗಾಗಿ ನಾವು ಐ ಡೋಂಟ್ ನೋ, ನಾವ್ ಯಾವ ತಾಯಿ ಹುಟ್ಟಿದ್ವೋ ಕರ್ನಾಟಕದ ಮಕ್ಕಳು ಗೊತ್ತಿಲ್ಲ ನನಗೆ. ಅಂದ್ರೆ ನಮ್ ತಾಯಂದ್ರಲ್ಲ ನಾ ಹೇಳ್ತಿರೋದು, ಒಂದ್ ರಾಜ್ಯವಾಗಿ ನಾವ್ ಯಾವ ಪಾಪ ಮಾಡ್ಬಿಟ್ಟು ಸಿಗಾಕೊಂಡಿದೀವೋ ಈ ತರ ಅಂತ ನನಗೆ ಗೊತ್ತಿಲ್ಲ ನನಗೆ.
ಪರಂಪರಾನುಗತವಾಗಿ ಐತಿಹಾಸಿಕವಾಗಿ ಇದ್ದಂತಹ ಲಾಭಗಳನ್ನೆಲ್ಲ ತಮಿಳುನಾಡು ಪಡ್ಕೊಂಡು ನಮ್ಮ ಪ್ರಾಣ ತಿಂತಿದ್ದಾರೆ. ಆದ್ರೆ ನನ್ನ ಪ್ರಶ್ನೆ ಇರೋದು ಇದಲ್ಲ, ಇದನ್ನ ಮೀರಿದ ಪ್ರಶ್ನೆ ನನ್ನದು. ಪಾಕಿಸ್ತಾನಕ್ಕೆ ಓಬಿ ರಾಯಿನ ಕಾಲದ ಅಗ್ರಿಮೆಂಟ್ ಅನ್ನ ಪಾಲನೆ ಮಾಡಕ್ಕಾಗಲ್ಲ ಅಂತ ಭಾರತ ಹೇಳ್ಬೋದು ಅನ್ನೋದಾದ್ರೆ, ಅದೇ ಓಬಿ ರಾಯಿನ ಕಾಲದ ಅಗ್ರಿಮೆಂಟ್ ಅನ್ನ ಬ್ರಿಟಿಷರ ಕಾಲದಲ್ಲಿ ಜನರನ್ನ ಕೇಳದೆ ನಡೆದಂತಹ ಒಪ್ಪಂದದ ಆಧಾರದ ಮೇಲೆ ಆಗಿರೋ ತೀರ್ಪನ್ನ ಒಪ್ಪಿ ಅಂತ ಹೇಳ್ತಿರೋದಕ್ಕೆ ಈ ರಾಜ್ಯಕ್ಕೂ ಈ ದೇಶಕ್ಕೂ ಈ ನ್ಯಾಯಾಲಯಗಳಿಗೂ ಏನ್ ಹಕ್ಕಿದೆ ಅಂತ ನಾನು ಕೇಳೋದು. ನೀವು ಪಾಕಿಸ್ತಾನಕ್ಕೆ ಹೇಳ್ಬೋದು ಓಬಿ ರಾಯಿನ ಕಾಲದ ಒಪ್ಪಂದಗಳನ್ನ ಪಾಲನೆ ಮಾಡಕ್ಕಾಗಲ್ಲ, ಸಿಂಧೂ ನದಿ ವಿಚಾರದಲ್ಲಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ನಾವು ಡ್ಯಾಮ್ ಕಟ್ತೀವಿ ಅಂತ, ಅಥವಾ ನಾವು ನೀರನ್ನು ಬಳಸ್ಕೋತೀವಿ ಅಂತ. ಆ ಒಪ್ಪಂದಗಳನ್ನ ನೀವು ಸ್ಥಗಿತ ಮಾಡಬಹುದು, ಅಬಯನ್ಸಲ್ಲಿ ಇಡಬಹುದು ಅನ್ನೋದೇ ಆದ್ರೆ, ನಮ್ಮ ಜನರು ಪ್ರಜಾಪ್ರಭುತ್ವ ಸ್ಥಾಪಿತ ಸರ್ಕಾರವಿಲ್ಲದ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ನಡೆದಂತಹ ಒಪ್ಪಂದ ಏನಿದೆ, ಆ ಒಪ್ಪಂದದ ಪ್ರಕಾರದಲ್ಲಿ ಆಗಿರುವಂತಹ ಅನ್ಯಾಯ ಮತ್ತು ಆ ಅನ್ಯಾಯವೇ ಸರಿ ಎಂಬಂತೆ ಬಂದಿರುವಂತಹ ತೀರ್ಪುಗಳನ್ನ ಒಪ್ಪಿ ಅಂತ ನಮಗ್ ಹೇಳಕ್ಕೆ ನಿಮಗೆ ಎಷ್ಟು ಧಾರ್ಷ್ಟ್ಯ ಮತ್ತು ನೈತಿಕ ಸ್ಥೈರ್ಯ ಇದೆ, ನೈತಿಕತೆ ಇದೆ ಹೇಳಿ? ಕೇಂದ್ರದವ್ರಿಗಾಗ್ಲಿ ಅಥವಾ ಸುಪ್ರೀಂ ಕೋರ್ಟ್ಗೆ ಆಗ್ಲಿ ಬೇಕಾರೆ ಹೀಗೆ ಹೇಳ್ತೀರಿ? ಇದು ನನ್ನ ಪ್ರಶ್ನೆ. ಇದನ್ನ ಯಾರು ಅರ್ಥ ಮಾಡ್ಕೊಳಲ್ಲ. ನಮಗ ಮಾತ್ರ ರೂಲ್. ಹಂಗಾರೆ ಭಾರತಕ್ಕೆ ರೂಲ್ ಬೇಡವಾ ಪಾಕಿಸ್ತಾನದ ಜೊತೆ? ಇದನ್ನ ಕೇಳಿದ್ರೆ ನಾನು ದೇಶದ್ರೋಹಿ ಆಗ್ಬಿಡ್ತೀನಿ ಈಗ. ಅಷ್ಟೇ ಆಗೋದಿದು. ಇದನ್ನ ನಾನು ಕೇಳಬಾರ್ದು. ಯಾಕೆ ನೀನ್ ಕೇಳಿದ್ರೆ ನೀನ್ ದೇಶದ್ರೋಹಿ ನೀನು. ಅಂದ್ರೆ ಇನ್ನು ಪಾಕಿಸ್ತಾನದ ವಿಚಾರ ಬಂದಾಗ ಬಹಳ ಕರೆಕ್ಟ್ ಅಂತ ಅನ್ಬೇಕು. ಕರ್ನಾಟಕದ ಬಂದಾಗ ಓದಿಸ್ಕೊಂಡು ಸುಮ್ನೆ ಇರ್ಬೇಕು ಅಲ್ಲ? ಯಾವ ನ್ಯಾಯ ಇದು? ಇದು ಯಾವ ನ್ಯಾಯ ಅಂತ ನನ್ನ ಪ್ರಶ್ನೆ. ಅಟ್ಲೀಸ್ಟ್ ಆಯ್ತಪ್ಪ, ಶೇರ್ ಮಾಡ ಆಗೋಯ್ತು ವಾಟ್ರು, ನಾವು ಒಪ್ಕೊಂಡಾಗೋಯ್ತು, ನಮ್ಗೆ ಎಷ್ಟೋ TMC ಅವ್ರಿಗೆ ಎಷ್ಟೋ TMC ಹಾಳಾಗ್ ಹೋಗ್ಲಿ. ಮೇಕೆದಾಟಿನಂತಹ ವಿಚಾರವನ್ನು ಕೇಂದ್ರ ಸರ್ಕಾರ ಆಗ್ಲಿ ಇನ್ನೊಂದಾಗ್ಲಿ ಆಸಕ್ತಿ ತಗೊಳಲ್ಲ, ಸುಪ್ರೀಂ ಕೋರ್ಟ್ಗಳ ಆಸಕ್ತಿ ತಗೊಳಲ್ಲ, ಬೇಗ ಕೇಸ್ಗಳನ್ನ ಡಿಸ್ಪೋಸ್ ಮಾಡಲ್ಲ ಅಂತಂದ್ರೆ ಏನ್ ಬಡ್ಕೊಂಡ್ ಸಾಯಣ ಈ ದೇಶದಲ್ಲಿ ಇರಕ್ ಹಡೆ ಬರಹಕ್ ಸುಮ್ನೆ? ಯಾಕೆ ಇರ್ಬೇಕು ಈ ದೇಶಗಳಲ್ಲಿ ನಾವೆಲ್ಲ? ಯಾಕೆ ಸಾಯ್ಬೇಕು ಈ ದೇಶಕ್ಕೋಸ್ಕರ ಸುಮ್ನೆ ಅನ್ಯಾಯವಾಗಿ? ಯಾವತ್ತು ತೀರ್ಮಾನ ಮಾಡೋದು? 60 ವರ್ಷ 70 ವರ್ಷ ಒಂದೊಂದು ನ್ಯಾಯಾಲಯಗಳು ಮತ್ತು ಕೇಂದ್ರ ಸರ್ಕಾರಗಳು ಈ ರೀತಿ ತಗೊಳ್ತಾ ಹೋದ್ರೆ ಟೈಮನ್ನ ಏನ್ ಅದರಿಂದ ಸಾಧನೆ ಏನಾಗ್ತಾ ಇದೆ? ಮೇಕೆದಾಟು ಪ್ರಶ್ನೆನ 6 ತಿಂಗಳ ನಿಮ್ಗೆ ಯಾವನೋ ಒಬ್ಬ ಫಿಲಂ ಆಕ್ಟರ್ಗೆ ಬೈಲ್ ಕೊಡಕ್ಕೆ ಹಗಲು ರಾತ್ರಿ ನ್ಯಾಯಾಲಯ ನಡೆಸಕ್ಕಾಗತ್ತೆ ಎಷ್ಟೋ ಸರಿ ಕೇಸ್ಗಳಲ್ಲಿ. ಯಾವನೋ ಒಬ್ಬ ಭ್ರಷ್ಟಂದ ಅಧಿಕಾರಿ ಒಬ್ಬನಿಗೆ ಬೈಲ್ ಕೊಡಕ್ಕೆ ನಡೆಸ್ಬಿಡ್ತಾರೆ ಕೋರ್ಟ್ಗಳನ್ನೆಲ್ಲ ಬೇಕಾದ್ರೆ, ಅಥವಾ ಸರ್ಕಾರಗಳ ತೀರ್ಮಾನಗಳನ್ನ ತೆಗೆದುಕೊಂಡ್ಬಿಡ್ತಾರೆ. ಅದಕ್ಕೆ ತಕ್ಕಂತೆ ವಿಶೇಷ ಸಾಕ್ಷ್ಯ ಸಾಧನಗಳನ್ನ ಕರೆದು ರೆಸಲ್ಯೂಷನ್ಗಳನ್ನ ಮಾಡಿಸ್ಬಿಡ್ತಾರೆ. ಆದ್ರೆ 2 ರಾಜ್ಯಗಳ ಮಧ್ಯೆ ನಡೀತಿರುವಂತಹ ಗಲಾಟೆ, ಆ ಗಲಾಟೆಯನ್ನ ಸಾಲ್ವ್ ಮಾಡ್ಬಿಡೋಣ. ಯಾಕೆ ಬೇಕಪ್ಪ ಇಂಥ ಗಲಾಟೆಗಳು 2 ರಾಜ್ಯಗಳ ಮಧ್ಯೆ ಅಂತ ಹೇಳಿ ಅದನ್ನ ಇತ್ಯರ್ಥ ಮಾಡ್ಸಲ್ವಲ್ಲ ನೀವುಗಳು? ಇವ್ರಿಗೆ ಏನ್ ಹೇಳೋಣ ಹೇಳಿ? ಇನ್ಕ್ಲೂಡ್ಸ್ ಮೇಕೆದಾಟು, ಇನ್ಕ್ಲೂಡ್ಸ್ ಮೇಕೆದಾಟು ನಾ ಹೇಳ್ತಿರೋದು. ರೈಟ್. ಬಟ್ ಸರ್, ಇದು ಕರ್ನಾಟಕ ಅನ್ನೋ ಕಾರಣಕ್ಕೆ ಕೇಳಲ್ಲ. ಎಲ್ಲರೂ ಮಾತಾಡೋದೇನು? ಬಂದ್ ಮಾಡ್ಬಿಡೋಣ, ನೀರು ಬಿಡಕ್ಕಾಗಲ್ಲ, ಕೊಡಕ್ಕಾಗಲ್ಲ, ರಕ್ತ ಕೊಟ್ಬಿಡೋಣ, ತಲೆ ಕೊಟ್ಬಿಡೋಣ, ಕಾಲ್ ಕೊಟ್ಬಿಡೋಣ, ಕೈ ಕೊಟ್ಬಿಡೋಣ ಅಂತ ಮಾತಾಡ್ತಾರೆ. ನಾನು ಇದನ್ನೇ ಮೊನ್ನೆ ನಿಮ್ಮಿಬ್ಬರ ಹತ್ರ ಮಾತಾಡ್ತೀನಿ, ಯಾಕ್ರಿ ಬೋಗಸ್ ಜೀವನ ಸುಮ್ನೆ ಅಂತ. ಬಟ್ ರಾಜ್ಯದ ಆಸಕ್ತಿನೂ ಕೂಡ ಬಹಳ ಮುಖ್ಯವಾಗುತ್ತೆ ಅಲ್ವಾ ಸರ್? ಹೇಳೋದೊಂದು, ಆಮೇಲೆ ಅದನ್ನ ಬಹಳ ಸರಿ ವಿಚಾರದಲ್ಲಿ ಬಿಜೆಪಿ ಇದ್ದಾಗ ಕಾಂಗ್ರೆಸ್ನವ್ರು ಅಲ್ಲಿದ್ದಾಗ ಇಲ್ಲಿ ಬಿಜೆಪಿ ಇದ್ದಾಗ ಅಲ್ಲಿ ಕಾಂಗ್ರೆಸ್ನವ್ರು ಏನಾರು ಹಾಕೊಳ್ಳಿ, ರಾಜ್ಯಗಳ ಮಾತುಗಳಿಗೆ ಬೆಲೆ ಕಡಿಮೆ ರೀ ಇಂಥ ವಿಚಾರದಲ್ಲಿ. ಏಕಪಕ್ಷೀಯವಾದ ಮಾತುಗಳ್ರಿ ಅದು, ಅದಕ್ಕೆ ಬೆಲೆ ಕಡಿಮೆ. ಅರ್ಥ ಆಯ್ತಾ? ಕೇಂದ್ರ ಮತ್ತು ಸುಪ್ರೀಂ ಕೋರ್ಟ್ನವರು ಅವ್ರ ಹತ್ರಕ್ ಬಂದ ಮೇಲೆ ವಿಷಯ, ಸುಪ್ರೀಂ ಕೋರ್ಟ್ನವರು ನಮ್ಮ ಹತ್ರಕ್ ವಿಷಯನೇ ಬಂದಿಲ್ಲ ನಾವೇನೇ ಮಾಡೋದು ಅಂತ ಕೇಳಿದ್ರೆ ಸರಿಪ್ಪ, ನಾನು ಒಪ್ಕೋತೀನಿ, ಕರೆಕ್ಟ್. ಅವ್ರ ಹತ್ರಕ್ ವಿಚಾರ ಬಂದ ಮೇಲೆ ಅದನ್ನ ಏನ್ ಮಾಡ್ಬೇಕು ಹೇಳಿ ನೀವೇ? ನಿಮ್ಗೆ ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ? 3 ತಿಂಗಳಲ್ಲಿ ವಿ ವಿಲ್ ಡಿಸೈಡ್ ದಿಸ್ ಕೇಸ್ ಅಂತ ಅನ್ಬೇಕು, ಹೌದಾನೆ? ದೇಶ ಕಟ್ಟೋಣ, ದೇಶ ಕಟ್ಟೋ ಕಡೆ ಗಮನ ಕೊಡೋಣ, ಎಲ್ಲಾರು ಬಾಯಿ ಮುಚ್ಕೊಂಡು ಇರ್ರಿ, ನಾವು 3 ತಿಂಗಳು ಡಿಸೈಡ್ ಮಾಡಿ ಬಿಸಾಕ್ತಿವಿ ಕೇಸ್ನ ಅಂತ ಬಿಸಾಕ್ಬೇಕಾನೆ. ಇದಕ್ಕಿಂತ ಪ್ರಿಯಾರಿಟಿ ಕೊಡೋ ಕೇಸ್ ಇನ್ನೇನಿರುತ್ತೆ ಜನರ ಮಧ್ಯ ಹೇಳಿ? ಎಂತೆಂತ ಕೇಸ್ಗೆ ಈ ದೇಶದಲ್ಲಿ ನಾವು ಪ್ರಿಯಾರಿಟಿ ಕೊಟ್ಟಿಲ್ರಿ. ವೈಯಕ್ತಿಕವಾದಂತಹವರ ವೈಯಕ್ತಿಕ ತೆವಲುಗಳಿಗೆ ಅವ್ರವ್ರ ಆಸಕ್ತಿಗಳಿಗೆ ತಕ್ಕಂತೆ ಬೇಕಾದ ಕೇಸಲ್ಲಿ ನಾವು ಪ್ರಿಯಾರಿಟಿ ಕೊಟ್ಟಿಲ್ವಾ ನಾವು? ಖಂಡಿತ ಹೌದು. ಕೇಳಿಸ್ಕೊಂಡಿಲ್ವಾ ಆ ಕೇಸ್ಗಳನ್ನೆಲ್ಲ? ಬೆಳಿಗ್ಗೆ ಅರ್ಜಿ ಹಾಕಿದ್ರೆ ಮಧ್ಯಾಹ್ನ ಹೇರ್ ಮಾಡಿಲ್ವಾ? ನಾನು ಹೇಳೋದು ಇದನ್ನ,
ಇದನ್ನ ಎಲ್ಲಿವರೆಗೆ ನ್ಯಾಯಾಲಯಗಳು, ಜುಡಿಷಿಯರಿಗಳು, ನ್ಯಾಯಾಂಗ, ಕಾರ್ಯಾಂಗ ಇವರೆಲ್ಲ ಅರ್ತ್ಕೊಳ್ಳಲ್ವೋ ಅಲ್ಲಿವರೆಗೂ ಇಷ್ಟೇ ನಮ್ಮ ಹಣೆ ಬರಹ. ನಡೀಲಿ ಬಿಡಿ, ಅನ್ಭವಿಸ್ಕೊಂಡು ತಿದ್ದಿರೋಣ ಅಷ್ಟೇ. ಸರ್, ನೀವು ಮೇಕೆದಾಟು ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ಕೇಳ್ತಾ ಇದ್ದೀನಿ ಸರ್. ಮೊನ್ನೆ ನೀಟ್ ವಿಚಾರದಲ್ಲಿ ಹೋರಾಟ ಆದಾಗ ನಮ್ಮ ರಾಜ್ಯದ ನಾಯಕರೆಲ್ಲ ಹೋಗ್ಬಿಟ್ಟು ಪ್ರತಿಭಟನೆ ಮಾಡಿಕೊಂಡು ಕೇಂದ್ರವನ್ನ ಕೇಳುವಂತ ಪ್ರಶ್ನೆ ಮಾಡಿದ್ರು. ಈ ಮೇಕೆದಾಟು ವಿಚಾರದಲ್ಲಿ ಅದೇ ರೀತಿ ಧ್ವನಿ ಎತ್ಕೊಂಡು ಹೋಗೋಕ್ಕಾಗಲ್ವಾ ಸರ್ ದೆಹಲಿಗೆ ನಮಗೆ? ಸರಿಯಪ್ಪ, ಹೋಗ್ತೀವಿ, ಹೋಗಿ ಕೇಂದ್ರ ಸರ್ಕಾರ ಮಾಡಬಹುದಾದ ಏನ್ ಹೇಳಿ ಸರ್? ಕ್ಲಿಯರೆನ್ಸ್ ಕೊಡಬೇಕಲ್ಲ ಸರ್? ಕೊಟ್ರೆ ಏನಾಗತ್ತೆ? ಅಲ್ಲ, ಅಟ್ಲೀಸ್ಟ್ ಕೇಂದ್ರದ ಕ್ಲಿಯರೆನ್ಸ್ ಆದ್ರೆ ಕೋರ್ಟ್ ಅಲ್ಲಿ ಅಪೀಲ್ ಮಾಡ್ಕೊಂಡು ಕೋರ್ಟಿಂದ ನಾವು ಮಾತಾಡಿದ್ರು ತಗೊಳ್ಬೋದಲ್ಲ ಸರ್? ನಾನು ಹೇಳ್ತಿರೋದು ಅದನ್ನೇ ಸುಪ್ರೀಂ ಕೋರ್ಟ್ ಮಾಡ್ಬೋದಲ್ಲ. ನಾನು ಹೇಳ್ತಿರೋದು ಅದನ್ನೇ ಸುಪ್ರೀಂ ಕೋರ್ಟ್ ಎಂದಿದ್ರು ಅವ್ರ ಮುಂದಕ್ಕೆ ಬರುತ್ತಪ್ಪ ಅದು. ಹೌದು, ಬಂದೇ ಬರುತ್ತೆ. ಎಂದಿದ್ರು ಬರುತ್ತಲ್ವೇನಪ್ಪ? ಬರಲೇಬೇಕು. ಅವರೇ ಮಾಡ್ಬೋದಲ್ಲ. ಈಗ ಕರ್ನಾಟಕ ಸರ್ಕಾರ ಮೇಕೆದಾಟಿಗೆ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿದಾಗ ಕರೀರಿ ಇಲ್ಲಿ ಇಬ್ಬರು ಏನದು ನೋಡೇ ಬಿಡ್ತೀವಿ ಅಂತ ಮಾಡ್ಬೋದಲ್ಲ. ಎಸ್, ಹೌದು. ಅಲ್ರಿ, ಅಲ್ಲಿ ಯಾರೋ ಮಕ್ಕಳ ಮೇಲೆ ಗುಂಡು ಹೊಡೆದ್ರು ಅಂತಿದ್ದಕ್ಕೆ ಇಂಡಿಪೆಂಡೆಂಟ್ ಎನ್ಕ್ವೈರಿ ಬೇಕು ಅಂತ ಅಭಿಪ್ರಾಯ ಪಡೋ ನಮ್ಗೆ ನ್ಯಾಯಾಲಯ, ಇಲ್ಲೂ ಒಂದು ಇಂಡಿಪೆಂಡೆಂಟ್ ಕಮಿಷನ್ ಸುಪ್ರೀಂ ಕೋರ್ಟೇ ಮಾಡ್ಬಿಡ್ಬೋದಲ್ಲ. ಒಬ್ಬ ನಿವೃತ್ತ ನ್ಯಾಯಾಧೀಶಿಂದ ಅಥವಾ ಅವ್ರ ಸಿಟ್ಟಿಂಗ್ ಜಡ್ಜ್ 2 ದಿನದಲ್ಲಿ ಮುಗಿಸ್ಬಿಡ್ಬೋದಲ್ಲ ಕೆಲಸನ. ಸಮಸ್ಯೆನೇ ಬಗೆಹರಿಸಬಹುದಲ್ಲ. ಯಾಕೆ ಪ್ರಯಾರಿಟಿ ವೈಸ್ ನೋಡಿದ್ರು ಕೂಡ ಇದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಮಾಡಲ್ಲ. ಕೇಂದ್ರ ಸರ್ಕಾರನೇ ಒಂದು ಅರ್ಜಿ ಹಾಕ್ಬೋದು ಸುಪ್ರೀಂ ಕೋರ್ಟ್ ಅಲ್ಲಿ, ಡಿಸೈಡ್ ದಿಸ್ ಅಂತ. ಹಾಕಲ್ಲ. ಯಾಕೆಂದ್ರೆ ಅವ್ರಿಗೆ ಬೇಕಾಗಿಲ್ಲ. ಹಾಗೆ ಕಾಂಗ್ರೆಸ್ ಅವ್ರಿಗೆ ಬೇಕಾದಾಗ ಅವ್ರಿಗೆ ಬೇಕಾಗಿಲ್ಲ. ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ವಿಚ್ ನಾವು ಇದನ್ನೆಲ್ಲ ಮಾತಾಡೋ ಸ್ಟೇಜ್ ಅಲ್ಲಿ ಇಲ್ಲ, ಅನ್ಫಾರ್ಚುನೇಟ್ಲಿ. ಏನ್ ಮಾಡೋಣ, ಮಾತಾಡಿದ್ರೆ ಹೇಳದ್ನೇ ಅಲ್ವಾ ನಾವು, ನೀವು ದೊಡ್ಡ ಕೆಟ್ಟವ್ರಾಗ್ಬಿಡ್ತೀರಿ ಅಷ್ಟೇ. ಅದಕ್ಕೆ ಡ್ರಾಮಾ ಮಾಡ್ಕೊಂಡು, ಸುಳ್ಳು ಹೇಳಿಕೊಂಡು, ಸಮಯನ ಕಳ್ಕೊಂಡು, ಕಣ್ಣಿಗೆ ಮಣ್ಣು ಹಾಕಿ ಜನರಿಗೆ ತುಪ್ಪ ಸವರ್ಕೊಂಡು ಓಡಾಡ್ತಿರೋಣ ಅಷ್ಟೇ. ನಮ್ಮ ಮೊಮ್ಮಕ್ಕಳು ಬಂದಾಗ್ಲೂ ಅದನ್ನೇ ಮಾತಾಡ್ಕೊಳ್ಳಿ. ಅವ್ರಿಗೂ ಒಂದು ವಿಷಯ ಬೇಕಲ್ವೇ ಪಾಪ ಚರ್ಚೆಗೆ. ಬಿಟ್ಟು ಹೋಗೋಣ ಒಂದ್ 4-6 ವಿಷಯನ. ಬಟ್ ಫಾರ್ ಇನ್ಫಾರ್ಮೇಶನ್ ರೀಸನ್ ಸರ್, ಒಂದಿಷ್ಟು ಮಾಹಿತಿಗೋಸ್ಕರ ಕೇಳ್ತಾ ಇದ್ದೀನಿ. ಇಂಥ ಡ್ಯಾಮ್ಗಳನ್ನು ಕಟ್ಟುವಂಥ ಪರಿಸ್ಥಿತಿ ಬಂದಾಗ ಕೇಂದ್ರ ಮತ್ತು ರಾಜ್ಯ ಹಾಕಬೇಕಾ, ಅಥವಾ ಈ ತಮಿಳುನಾಡು ಇದರಲ್ಲಿ ಇರೋದ್ರಿಂದ 3 ರಾಜ್ಯಗಳ ಇದರಲ್ಲಿ ದುಡ್ಡನ್ನು ಹಾಕಬೇಕಾಗತ್ತಾ? ಹೇಗಿರುತ್ತೆ ಸರ್ ಆ ಪರಿಸ್ಥಿತಿಗಳು? ನಾನು ಹೇಳೋದು ನನ್ನ ಲೆಕ್ಕಾಚಾರದಲ್ಲಿ ನರೇಂದ್ರ ಮೋದಿ ಅಥವಾ ಬಿಜೆಪಿದು ಪ್ರಮುಖವಾದಂತಹ ವಾದ ಏನು ಸರ್? ರಾಷ್ಟ್ರೀಯತೆ. ರಾಷ್ಟ್ರಕ್ಕೆ ಎಲ್ಲವೂ ಒಂದಾಗಿರಬೇಕು ಅಂತ ತಾನೆ. ಅಂದ್ರೆ ಒಂದು ದೇಶ, ಒಂದು ಚುನಾವಣೆ, ಒಂದು ದೇಶ, ಒಂದು ಟ್ಯಾಕ್ಸ್, ಈ ತರ ತಾನೆ. ಅದರಲ್ಲಿ ಜಲಸಂಪನ್ಮೂಲ ವಿಚಾರದಲ್ಲೂ ಕೂಡ ನಾವು ರಾಷ್ಟ್ರೀಯತೆನ ಮೆರೀಬೇಕು ತಾನೆ. ಹಂಗಾದ್ರೆ ಹೌದು, ಖಂಡಿತ ಹೌದು. ಹಾಗಿದ್ದಾಗ ನನ್ನ ಪ್ರಕಾರ ಇದನ್ನೆಲ್ಲನೂ ರಾಷ್ಟ್ರೀಯ ಯೋಜನೆಗಳನ್ನು ಮಾಡ್ಬಿಡ್ಬೇಕು. ಈಗ ಮೇಕೆದಾಟುನ ರಾಷ್ಟ್ರೀಯ ಯೋಜನೆ ಮಾಡಿ ಕೇಂದ್ರ ಸರ್ಕಾರ ಎಷ್ಟು 50% ಅಥವಾ 75%, ನಾವು 10%, ತಮಿಳುನಾಡು 25%, 10% ಈ ತರ ಮಾಡ್ಬಿಟ್ಟು ಆ ಡ್ಯಾಮ್ ನಿಯಂತ್ರಣನ ಕೇಂದ್ರ ಸರ್ಕಾರನೇ ಇಟ್ಕೊಳ್ಳಿರಿ. ನಮ್ಗೇನ್ ಬೇಕಾಗಿಲ್ಲ ಅದು. ಈ ಸಮಸ್ಯೆಗಳೇ ಬರಲ್ಲ ಅವಾಗ. ಅವರೇ ಇಟ್ಕೊಳ್ಳಿ ಅದನ್ನ. ಅಂದ್ರೆ ಉದಾಹರಣೆಗೆ ನಮ್ಗೆ ಕುಡಿಯಕ್ ನೀರ್ ನಾವು ಕೇಳ್ತಿರೋದು ಮೇಕೆದಾಟಲ್ಲಿ, ನಾವು ಅಗ್ರಿಕಲ್ಚರ್ ಕೇಳಿಲ್ಲ. ಹಾಗಾಗಿ ನೀವೇ ರಿಲೀಸ್ ಮಾಡ್ರಪ್ಪ ಇರೋ ನೀರಿನ ಆಧಾರ ನೋಡ್ಕೊಂಡು. ಈಗ ಮಾಡಿಸ್ತಿಲ್ವೇನ್ರಪ್ಪ? ಈಗ KRS ಅವ್ರ ಕಂಟ್ರೋಲ್ ಅಲ್ಲಿ ಇಲ್ದೇ ಇರ್ಬೋದು, ಆದ್ರೆ ನಲ್ಲಿ ಬೀಚ್ ತಿರುಗಿಸ್ತಿರೋರು ಯಾರ್ರೀ? ಅವರೇ. ನಾನ್ ತಿರುಗಿಸ್ತಿದೀನೇನ್ರಿ ನಲ್ಲಿನ? ಅವರಿಂದಾನೇ ನಲ್ಲಿ ಬಿಡ್ತಿರೋದು. ಸೊ ಡ್ಯಾಮ್ ಅವ್ರ ಕಂಟ್ರೋಲ್ ಅಲ್ಲಿ ಇದ್ರೆಷ್ಟು ಬಿಟ್ರೆಷ್ಟು, ಸ್ಟಿಲ್ ದೇ ಆರ್ ಕಂಟ್ರೋಲಿಂಗ್ ಅಲ್ವೇನ್ರಿ ರಿಲೀಸ್ ಆಫ್ ವಾಟರ್ ನ? 100%. ಅದಕ್ಕೆ ಅಲ್ಲಿ ಓಡೋಗಿ ಕೂತ್ಕೋಬೇಕು. ಕೃಷ್ಣನಲ್ಲಿ ನೀರ್ ರಿಲೀಸ್ ಮಾಡೋದು, ಆಂಧ್ರಾಗ್ ರಿಲೀಸ್ ಮಾಡೋದು ನನ್ ಕೈಯಲ್ಲಿ ಇದೆಯೇನ್ರಿ? ಬೋರ್ಡ್ ಮಾಡಿಲ್ವಾ ನೀವು? ತುಂಗಭದ್ರಾಗೆ ಬೋರ್ಡ್ ಮಾಡಿಲ್ವಾ ನೀವು? ನನ್ ಕೈಯಲ್ಲಿ ಇದೆಯಾ ಅದು? ಬಾಗಲ್ ತೆಗಿತಿದೀನಿ ಅಷ್ಟೇ KRS ಅಲ್ಲಿ ನೀರ್ ಬಿಡೋ ಅಂದಾಗ. ಬಟ್ ಬಿಡು ಅಂತ ಹೇಳ್ತಿರೋರು ಯಾರು? ಅವರೇ, ಕೇಂದ್ರದವರೇ. ಸೇಮ್ ಮೇಕೆದಾಟಲ್ಲೂ ಮಾಡಪ್ಪ, ಯಾರು ನಿನ್ನ ಬಿಡ ಅಂದಿರೋನು? ಕರೆಕ್ಟ್ ಅಲ್ವೇ? ಹೌದು. ಅದನ್ನ ಇದನ್ನೆಲ್ಲ ಅರ್ಥ ಮಾಡಿಸೋದೇ ಕಷ್ಟ ಜನಗಳಿಗೆ. ಎಕ್ಸಾಕ್ಟ್ಲಿ. ಹಂಗಾಗಿ ನನ್ನ ಪ್ರಕಾರದಲ್ಲಿ ಇದಕ್ಕೆಲ್ಲ ಎಂಡ್ ಇಲ್ಲ. ಎಂಡ್ ಇಲ್ಲ. ಈಗ ಸದ್ಯಕ್ಕಿರೋ ಪರಿಸ್ಥಿತಿ ನಮ್ಗೆ ಇಷ್ಟೇನೆ. ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಹಾಕ್ಲಿ, ತಪ್ಪಿಲ್ಲ. ಅಥವಾ ಹಾಕ್ಲಿಲ್ಲ ಅರ್ಜಿನ ಅಂತ ಬಯಸ್ಕೊಳ್ಳೋದು ಬೇಕಿಲ್ಲ.
ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಆ ಪಾಲನೆ ಮಾಡ್ಕೊಳ್ಳಿ. ಈ ಮಧ್ಯದಲ್ಲಿ ನಮಗಾಗಿರೋ ಅನ್ಯಾಯ, ನಮಗಾಗ್ತಿರೋ ಮೋಸ, ಇಂಥ ದುಷ್ಟ ಕೆಟ್ಟ ಪರಿಸ್ಥಿತಿನಲ್ಲೂ ನಮ್ದು ಹಿಂಗೆ ರಕ್ತ ಹೀರ್ತಿರಲ್ಲ ಜಿಗಣೆಗಳ ತರ ನೀವೆಲ್ಲ, ಈ ದೇಶದ ರಾಜ್ಯವಾಗಿ ನಾವು ಉಳ್ಕೊಂಡಿರೋದಕ್ಕೆ ನಾವು ಕೊಟ್ಕೋತಿರೋ ಶಿಕ್ಷೆ ನಮಗ್ ನಾವೇ ಅಂತ ಶಾಪ ಹಾಕೊಳ್ಳೋಣ. ಆದ್ರೆ ಪ್ರತಿಭಟನೆಗಳನ್ನ ಆ ನಿಯಮಿತವಾಗಿ ನಮ್ಮ ಆಸ್ತಿ ಪಾಸ್ತಿಗಳನ್ನ ನಾಶಪಡಿಸ್ಕೊಳ್ಳದೆ, ಹಾಳು ಮಾಡ್ಕೊಳ್ಳದೆ, ನಮ್ಗ ಆರ್ಥಿಕ ಸಂಕಷ್ಟವನ್ನ ನಮಗ್ ನಾವೇ ತಂದುಕೊಳ್ಳದೆ, ನಮಗ್ ನಾವೇ ದೈಹಿಕವಾಗಿ ತೊಂದರೆಗಳನ್ನ ಮಾಡಿಕೊಳ್ಳದೆ ನಮ್ಮ ಪ್ರತಿಭಟನೆಗಳನ್ನ ಮಾಡೋದು ಸೂಕ್ತ. ಎಸ್ ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. Thank you, sir. ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ರೈಟ್. ಇನ್ನು ಭೀಕರ ಬರ ಜಲಕ್ಷಾಮದ ನಡುವೆನೂ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದಕ್ಕೆ ಕಾವೇರಿ ನಿರ್ವಹಣಾ ಮಂಡಳಿ ಆದೇಶವನ್ನು ಕೊಟ್ಟಿದೆ. ಈ ಆದೇಶವನ್ನು ಪಾಲನೆ ಮಾಡದಿರಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ನಾಡಿದ್ದು ಭಾನುವಾರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ವ ಪಕ್ಷಗಳ ಸಭೆ ಕರೆದಿದ್ದಾರೆ. ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಂಡು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೂ ಸರ್ಕಾರ ಚಿಂತನೆ ನಡೆಸಿದೆ. ಈ ಮಧ್ಯೆ ಜೀವಜಲ ಕಾವೇರಿ ನೀರಿಗಾಗಿ ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಸಜ್ಜಾಗ್ತಾ ಇವೆ. ಕರ್ನಾಟಕ ಬಂದ್ ಸಂಬಂಧ ನಾಳೆ ಬೆಳಗ್ಗೆ 11 ಗಂಟೆಗೆ ಕನ್ನಡ ಪರ ಸಂಘಟನೆಗಳು ಸಭೆ ಸೇರಲಿದ್ದು ಕರ್ನಾಟಕ ಬಂದ್ ದಿನಾಂಕ ಫಿಕ್ಸ್ ಮಾಡಲಿವೆ. ಸಭೆಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆ, ಓಲಾ, ಊಬರ್ ಸಂಘಟನೆಗಳು, ಆಟೋ ಸಂಘಟನೆ, ರೈತ ಸಂಘಟನೆ, ಕಾರ್ಮಿಕ ಸಂಘಟನೆ ಸೇರಿದಂತೆ ಎಲ್ಲರೂ ಭಾಗಿಯಾಗೋ ಸಾಧ್ಯತೆ ಇದೆ. ಈಗಾಗಲೇ ಬಂದ್ಗೆ 2 ದಿನ ಫೈನಲ್ ಮಾಡಲಾಗಿದೆ. ಆಗಸ್ಟ್ 8 ಅಥವಾ ಆಗಸ್ಟ್ 13ರಂದು ಬಂದ್ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ಪ್ಲಾನ್ ಮಾಡಿಕೊಂಡಿವೆ. ತಮಿಳುನಾಡು ಸಿಎಂ ವಿಜಯ್ ಸಭೆಗೆ ಕನ್ನಡ ಪರ ಸಂಘಟನೆಗಳು ಕಾದಿದ್ದು ಆ ನಂತರ ಬಂದ್ ದಿನವನ್ನು ನಿರ್ಧಾರ ಮಾಡಲಾಗುತ್ತೆ. ಕಾವೇರಿ ಹೋರಾಟಕ್ಕೆ ಚಿತ್ರೋದ್ಯಮದ ಬೆಂಬಲ ನೀಡುವ ಬಗ್ಗೆ ಫಿಲ್ಮ್ ಚೇಂಬರ್ನಲ್ಲಿ ಸಭೆ ನಡೆಯಿತು. ರೈತರ ಜೊತೆ ಇರ್ತೀವಿ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಘೋಷಣೆ ಮಾಡಿದ್ದಾರೆ. ಕಾವೇರಿ ಸಂಬಂಧಪಟ್ಟಂತೆ ಸರ್ವ ಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ಈ ಕೂಡಲೇ ಪ್ರಧಾನಿಯವರು ಮಧ್ಯಸ್ಥಿಕೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟವಾದ ನಿರ್ಧಾರ ತಗೋಬೇಕಾಗಿದೆ. ಬಂಗಾರಪ್ಪನವರು ಸುಗ್ರೀವಾಜ್ಞೆ ಯಾವ ರೀತಿ ತಂದ್ರೋ ಅದೇ ರೀತಿ ನೀರನ್ನು ಇಲ್ಲಿ ನಮಗಿಲ್ದಿದ್ದವು ಕೊಡೋಕ್ಕಾಗಲ್ಲ ಅನ್ನುವಂಥ ಈ ಒಂದು ಪಂಕ್ತಿಯನ್ನು ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕ್ಕೊಟ್ಟಿದ್ದಾರೆ. ಇಡೀ ಚಿತ್ರೋದ್ಯಮ ನಾವು ಒಟ್ಟಾಗಿರ್ತೀವಿ. ಅವತ್ತು ಮಹದಾಯಿ ಇರ್ಬೋದು, ಇವತ್ತು ಕಾವೇರಿ. ಯಾವ ರೀತಿ ರೈತ ಬಾಂಧವರು ಅಥವಾ ಕನ್ನಡ ಪರ ಹೋರಾಟಗಾರರು ಯಾವ ರೀತಿ ಅವರು ಹೆಜ್ಜೆಯನ್ನು ಇಡ್ತಾರೋ ಅದನ್ನು ನಾವು ಕಾದು ನೋಡ್ತಾ ಇದ್ದೀವಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆಯಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘನೂ ಯಾವತ್ತಿಗೂ ಇದೇ ಅಲ್ಲ ಈ ಹೋರಾಟ